ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಒಂದು ಸ್ಪೆಷಲ್ ದಿನ ಅಂದರೆ ಇವತ್ತು ತುಂಬಾ ಒಂದು ಗೌರವಪೂರ್ವಕವಾದ ದಿನ. ಇವತ್ತು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ. ಸೊ ಅದನ್ನು ನಾವು ಜೂನ್ 27ರಂದು ಆಚರಿಸ್ತೀವಿ. ಸೊ ಇವತ್ತು ಬೆಂಗಳೂರಿನ ನಾನಾ ಕಡೆ ಅದನ್ನು ಗೌರವಪೂರ್ವಕವಾಗಿ ಆಚರಿಸಿದ್ದೀವಿ. ನಾಡಪ್ರಭು ಕೆಂಪೇಗೌಡ ಅವರು 1513ರಲ್ಲಿ ಅವರು ಬೆಂಗಳೂರನ್ನ ಸ್ಥಾಪಿಸ್ತಾರೆ. ಸೊ ಬೆಂಗಳೂರನ್ನ ಸ್ಥಾಪಿಸಿ ಅದಕ್ಕೆ ಒಂದು ಅಡಿಪಾಯ ಇಟ್ಟು, ಸೊ ಅಷ್ಟೇ ಅಲ್ಲದೆ ಅವರು ಮಾರುಕಟ್ಟೆಗಳು, ಕೃಷಿಗಳು ಹಾಗೂ ಎಲ್ಲಿ ಅಗ್ರಿಕಲ್ಚರ್ ಮಾಡೋದು, ಕೆರೆಗಳು, ದೇವಾಲಯಗಳು, ಹಾಗೆ ತುಂಬ ಪ್ರತಿಯೊಂದನ್ನು ಸಹ ಅವರು ಒಂದು ರೋಡ್ ಮ್ಯಾಪ್ ಅಂತಲೇ ಹೇಳ್ಬೋದು, ಅದನ್ನು ಮಾಡಿಬಿಟ್ಟಿರ್ತಾರೆ. ಸೊ ಅಂದಿನ ಒಂದು ಆ ಅಡಿಪಾಯದಿಂದ ಇವತ್ತು ನಾವು ನೋಡಬಹುದು ಬೆಂಗಳೂರು ಒಂದು ಸಿಲಿಕಾನ್ ಸಿಟಿಯಾಗಿ ನಿಂತಿದೆ. ಸೊ ಕೆಲವೊಂದು ಕಡೆ ಎಲ್ಲ ಅಲ್ಲಿ ಹೇಗೆ ಅವರು ತುಂಬ ಒಳ್ಳೆಯ ಪ್ಲ್ಯಾನಿಂಗ್ ಮಾಡಿ ಬೆಂಗಳೂರನ್ನ ಬಿಲ್ಡ್ ಮಾಡಿದರು. ಅದರಿಂದ ಇದು ಸಿಲಿಕಾನ್ ಸಿಟಿಯಾಗಿ ಇವತ್ತು ವಿಶ್ವದಾದ್ಯಂತ ಒಂದು ಪ್ರಸಿದ್ಧಿ ಪಡೆದಿದೆ. ಸೊ ಆದುದರಿಂದ ಇವತ್ತು ನಾವು ತುಂಬ ಕಡೆ ನೋಡಿದ್ವಿ. ಇವತ್ತು 2026ರಲ್ಲಿ ಒಂದು ಗೌರವಪೂರ್ವಕವಾಗಿ ಅದನ್ನು ಆಚರಿಸೋಕ್ಕೋಸ್ಕರ ಒಂದು ದೊಡ್ಡ ಹೈವೇ ಲೇನ್ನ ಉದ್ಘಾಟನೆ ಮಾಡಿದ್ದಾರೆ. ತುಂಬ ಕಡೆ ಮರಗಳನ್ನ ನೆಟ್ಟಿಸಿ ಅವರು ಹೇಗೆ ಆಚರಿಸ್ತಾರೆ ಆಚರಣೆಗಳು ನಡೆದಿದೆ. ಸೊ ಬಟ್ ನಾವು ತಿಳ್ಕೊಬೇಕಾದದ್ದು ಏನು ಅಂತಂದರೆ, ಹೌದು ಇದು ಒಂದು ಕೆಂಪೇಗೌಡ ಅವರ ಜಯಂತಿ ಆಚರಿಸ್ತೀವಿ. ಅದು ಬೆಂಗಳೂರಲ್ಲಿ ನಡೆಯುತ್ತೆ, ಎಲ್ಲ ಕಡೆಯೂ ನಡೀಬಹುದು. ನನಗೆ ಅಷ್ಟರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಬಟ್ ಯೂಶ್ವಲಿ ಬೆಂಗಳೂರಲ್ಲಿ ನಾನು ಯಾವಾಗಲೂ ಅದನ್ನು ಆಚರಿಸೋದು ಏನೋ ಒಂದು ಐಡಿಯಾ ಅಥವಾ ಇನೋವೇಷನ್ ಏನೋ ಒಂದು ಮಾಡೋದು ಹೊತ್ತು ನೋಡಿದ್ದೇನೆ. ಸೊ ಆದ್ದರಿಂದ ಇವತ್ತು ಜೂನ್ 27 ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ. ಸೊ ಅಷ್ಟೇ, ಅದನ್ನು ನಾನು ತಿಳ್ಕೊಂಡೆ, ನಿಮಗೂ ತಿಳಿಸೋಣ ಅಂದ್ಕೊಂಡೆ. ನಾನು ಮತ್ತೆ ಬರ್ತಾ ಇರ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ಬಾಯ್, ಧನ್ಯವಾದ.